ಪ್ರೈಸ್ ದ ಲಾರ್ಡ್. ಪ್ರಿಯ ದೇವ್ರ ಮಕ್ಕಳೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದನೆ ಹೇಳ್ತೀನಿ. ಈ ಸಮಯದಲ್ಲಿ ಒಂದು ವಾಕ್ಯ ಓದ್ಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 8ನೇ ವಚನ. ದೇವ್ರ ನಮ್ಮ ಸ್ತೋತ್ರ. ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ. ಆಮೇಲೆ ದೇವ್ರ ನಮ್ಮ ಸ್ತೋತ್ರವಾಗಲಿ. ಪ್ರಿಯ ದೇವ್ರ ಮಕ್ಕಳೇ, ನಾವು ಫಲ ಕೊಡೋದಂದ್ರೇನು? ನಾವು ರಕ್ಷಣೆ ಹೊಂದಿದ ಮೇಲೆ ಈ ದೇವ್ರು ಏನು ಹೇಳಿದ್ದಾರೆ? ನನ್ನ ವಾಕ್ಯವು ನಿನ್ನಲ್ಲಿಯೂ ನಾನು ನಿನ್ನಲ್ಲಿಯೂ ನೀ ನನ್ನಲ್ಲಿ ಅಂತ ಹೇಳಿದ್ದಾರೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ನಾವು ರಕ್ಷಣೆ ಹೊಂದಿದ ಮೇಲೆ ನಾವು ಫಲ ಕೊಡದೇ ಇದ್ದರೆ ನಾವು ಪ್ರಯೋಜನ ಇಲ್ಲ. ಅದಕ್ಕೇನು ಮಾಡ್ತಾರಂತೆ? ಆ ಮರಕ್ಕೆ ಕಡಿದು ಬೆಂಕಿಯಲ್ಲಿ ಹಾಕ್ತಾರಂತೆ. ದೇವ್ರು ನಮ್ಮ ಸ್ತೋತ್ರ. ಅದಕ್ಕೋಸ್ಕರ ನಾವು ಯಾವಾಗಲೂ ಏನು ಮಾಡಬೇಕು? ಫಲ ಕೊಡುವವರಾಗಿರಬೇಕು. ನಮಗೆ ನೋಡಿ ಇನ್ನೊಬ್ಬರು ಜೀವದಲ್ಲಿ ಕಂಡುಕೋಬೇಕು. ಯಾಕಂತಂದರೆ ನಾವು ಫಲನೇ ಕಾಣಿಲ್ಲ ಅಂದಮೇಲೆ ಆ ಮರ ಹಚ್ಚಿ ಪ್ರಯೋಜನ ಇಲ್ಲ. ಅದಕ್ಕೆ ಅಂಜೂರ ಗಿಡಕ್ಕೆ ಏನು ಮಾಡಿದ್ರು? ದೇವರು ಹೋಗಂಗೆ ಮಾಡಿದ್ರು. ಅದಕ್ಕೋಸ್ಕರ ನಾವು ಈ ಲೋಕದಲ್ಲಿರೋವರೆಗೂ ನಾವೇನು ಮಾಡಬೇಕು? ಇನ್ನೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಇನ್ನೊಂದು ಆತ್ಮಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. ಇನ್ನೊಂದು ಆತ್ಮಗೆ ದೇವ್ರ ಕಡೆ ತಿರುಗಿಸಬೇಕು. ಇನ್ನೊಂದು ಆತ್ಮಗಳು ರಕ್ಷಣೆ ಹೊಂದಬೇಕು. ಅದೇ ನಮ್ಮ ಕೆಲಸ. ದೇವ್ರು ನಮಗೆ ಸ್ತೋತ್ರವಾಗಲಿ. ಅದಕ್ಕಾಗಿ ದೇವರು ನಮ್ಮನ್ನು ಈ ದಿನಗಳಲ್ಲಿ ಮಾಡಿದ್ದಾರೆ, ಆರಿಸ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನಾವು ಆರಿಸ್ಕೊಂಡಿದ್ದು ನಾವು ವ್ಯರ್ಥವಾಗಿ ಜೀವನ ಮಾಡೋದಲ್ಲ. ನಾವು ಅನೇಕ ಆತ್ಮಗಳು ಗೆಲ್ಲಬೇಕು. ಅನೇಕ ಆತ್ಮಗಳಿಗೆ ಸುವಾರ್ತೆ ಸಾರಬೇಕು. ಅನೇಕ ಆತ್ಮಗಳು ದೇವ್ರ ಕಡೆ ತಿರುಗಿಸಬೇಕು. ಅದೇ ನಮ್ಮ ಒಂದು ದೇವರ ಸೇವೆಯಾಗಿದೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ತಂದೆಗೆ ಏನಾಯ್ತದಂತೆ? ಮಹಿಮೆ ಉಂಟಾಯ್ತದಂತೆ. ಯಾಕಂತಂದರೆ ನಾವು ಫಲ ಕಾಣದೆ ಹೋದರೆ ಪ್ರಯೋಜನ ಇಲ್ಲ. ನಾವು ಫಲ ಕೊಡುವವರಾಗಿರಬೇಕು. ಮರ ಹಚ್ಚಿದ ಮೇಲೆ ಫಲ ಕೊಡದಿದ್ದ ಮೇಲೆ ಪ್ರಯೋಜನ ಇಲ್ಲ. ಅದಕ್ಕೆ ನಾವು ರಕ್ಷಣೆ ಹೊಂದಿದ ಮೇಲೆ ನಾವು ಅನೇಕ ಆತ್ಮಗಳಿಗೆ ದೇವ್ರ ಕಡೆ ತರದೇ ಹೋದರೆ ನಾವು ಈ ಲೋಕದಲ್ಲಿ ಏನೇ ಮಾಡಿದ್ರೂ ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ನಿನ್ನ ವಾಕ್ಯಗಳು ದೇವ್ರ ವಾಕ್ಯ ನಂಬಲ್ಲಿ ಇರಬೇಕು. ಆ ದೇವ್ರ ವಾಕ್ಯ ನಂಬಲ್ಲಿ ಇದ್ರೇ ನಾವು ಏನು ಮಾಡೋಕ್ಕೂ ಸಾಧ್ಯ. ಅದಕ್ಕೋಸ್ಕರ ದೇವ್ರು ಹೇಳಿದ್ದಾರೆ, ಕಟ್ಟ ಕಡೆಗೆ ಹೋಗಿ ಸುವಾರ್ತೆ ಸಾರಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಭಾಳ ಫಲ ಕೊಡೋರಾಗಿರ್ಬೇಕು. ಪ್ರಿಯ ದೇವ್ರ ಮಕ್ಕಳೇ, ನಾವು ಜೀವಳದ್ರೆ ನಂಬಿ ನಾವು ಮಾತ್ರನೇ ಸ್ವರ್ಗಕ್ಕೆ ಹೋಗಬೇಕು, ನಾವು ಮಾತ್ರನೇ ಇರಬೇಕು ಅಂತ ಯಾವುದೇ ಕಾರಣಕ್ಕೂ ನಾವು ಯೋಚನೆ ಮಾಡಬಾರ್ದು. ನಮ್ಮ ಹಿಂದೆ ಏನಾಗಬೇಕು? ಅನೇಕ ಮಕ್ಕಳು ರಕ್ಷಣೆ ಹೊಂದಬೇಕು. ಅನೇಕ ಮಕ್ಕಳಿಗೋಸ್ಕರ ನಾವು ಈ ದಿನಗಳಲ್ಲಿ ಪ್ರಾರ್ಥನೆ ಮಾಡಬೇಕು. ಎಷ್ಟೋ ಜನ ರಕ್ಷಣೆ ಹೊಂದದೆ ಜೀವವುಳ್ಳ ದೇವ್ರಿಗೆ ಕಂಡುಕೊಂಬದೆ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಬರದೆ ಎಷ್ಟೋ ಜನ ಆತ್ಮಗಳು ನಶಿಸಿ ಹೋಗ್ಲತ್ತಾವ. ಅಂಥ ಆತ್ಮಗಳಿಗೋಸ್ಕರ ನಾವು ಈ ದಿನಗಳಲ್ಲಿ ಪ್ರಾರ್ಥನೆ ಮಾಡೋಣ. ದೇವ್ರ ನಮ್ಮ ಸ್ತೋತ್ರ. ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ಕರ್ತನೆ ತಂದೆಯಾದ ದೇವರೇ ನಿನಗೆ ಸ್ತೋತ್ರಪ್ಪ. ನಿನ್ನ ಕೃಪೆ ಶಾಶ್ವತವಾಗಿದೆ ಕರ್ತನೆಯಪ್ಪ. ನನ್ನಳಿದ್ದು ಕರ್ತನೆ ಫಲ ಕೊಡೋರಾಗಿರಿ ಅಂತ ಹೇಳಿದೆ ದೇವ. ನಿನಗೆ ಸ್ತೋತ್ರ. ಫಲ ಕೊಡದೆ ಹೋದರೆ ಕರ್ತನೆಯಪ್ಪ ಯಾವ ಪ್ರಯೋಜನಕ್ಕೆ ನಾವು ಬಾರದವರಾಗ್ತಿರ್ತೀವ. ನಿನಗೆ ಸ್ತೋತ್ರ. ಪ್ರತಿಯೊಬ್ಬರು ಕರ್ತನೆ ಫಲ ಕೊಡೋರಾಗಿರಬೇಕು ದೇವ. ನಿನ್ನ ತಂದೆಗೆ ಮಹಿಮೆ ಆಗೋ ಹಾಗೆ ಕರ್ತನೆ ಅಪ್ಪ, ನಿನ್ನ ಕೆಲಸದಲ್ಲಿ ನಾವು ಕರ್ತನೆಪ್ಪ ಅನೇಕ ಕೆಲಸದಲ್ಲಿ ಕರ್ತನೆ ನಮ್ಮನ್ನು ಬಲಪಡಿಸಿ ಆಶೀರ್ವಾದ ಮಾಡು ದೇವ. ಅನೇಕ ಆತ್ಮಗಳಿಗೋಸ್ಕರ ಪ್ರಾರ್ಥನೆ ಮಾಡುವಂತೆ ಒಂದು ಭಾರ ಕೊಟ್ಟು ದಯಪಾಲಿಸು ದೇವ. ಅನೇಕ ಆತ್ಮಗಳು ರಕ್ಷಣೆ ಹೊಂದಬೇಕು. ಅನೇಕ ಆತ್ಮಗಳನ್ನು ಕರ್ತನೆ ನಶಿಸಿ ಹೋಗ್ತದೆ ದೇವ. ನಿನಗೆ ಸ್ತೋತ್ರಪ್ಪ. ಫಲ ಕಾಣಬೇಕು ದೇವ. ನಿನಗೆ ಸ್ತೋತ್ರ ಯೇಸಪ್ಪ. ನಿನಗೆ ಸ್ತೋತ್ರ ಕರ್ತನೆ. ಮನೆಯಲ್ಲಿ ಒಬ್ಬರು ನಮ್ಮದ್ರ ಕರ್ತನೆ ಇಡೀ ಕುಟುಂಬ ಬರ್ತಂತ ಹೇಳಿದೆ ದೇವ. ನಿನಗೆ ಸ್ತೋತ್ರ ಕರ್ತನೆ. ತಂದೆಯ ದೇವರು ಇನ್ನೂ ಎಷ್ಟೋ ಕುಟುಂಬದಲ್ಲಿ ಕರ್ತನೆ ರಕ್ಷಣೆ ಹೊಂದಿಲ್ಲ ದೇವ. ನಿನಗೆ ಸ್ತೋತ್ರ. ಅನೇಕ ಮಕ್ಕಳು ಈ ದಿನಗಳಲ್ಲಿ ರಕ್ಷಣೆ ಹೊಂದಲಿ. ಅನೇಕ ಮಕ್ಕಳಿಗೆ ಈ ದಿನಗಳಲ್ಲಿ ಬಿಡುಗಡೆ ಕೊಟ್ಟು ದಯಪಾಲಿಸು ದೇವ. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಬರಬೇಕು. ತಂದೆ ಮಗ ಪವಿತ್ರಾತ್ಮದಿಂದ ಬಲಗೊಳಿಸಿ ಒಬ್ಬೊಬ್ಬರನ್ನು ಈ ದಿನಗಳಲ್ಲಿ ಕರುಣಿಸು ದೇವ. ಅಪ್ಪ, ಇಡೀ ಪ್ರಪಂಚದ ಎಲ್ಲ ಮಕ್ಕಳನ್ನು ಕರ್ತನೆ ಜೀವನದಲ್ಲಿ ಕಂಡುಕೊಳ್ಳುವಂತೆ ನಿನ್ನ ಮಕ್ಕಳಿಗೆ ಕಡೆಯ ದಿನದಲ್ಲಿ ಎಲ್ಲರ ಮೇಲೆ ಆತ್ಮದ ಸುರಿಸಬೇಕೆಂದು ಯೇಸುವಿನ ನಾಮದಲ್ಲಿ ಕೇಳ್ತಾನೆ ತಂದೆ. ಆಮೇನ್. ಪ್ರೈಸ್ ದ ಲಾರ್ಡ್.